ರಾಮಾಯಣ ಮತ್ತು ಮಹಾಭಾರತದ ಈ 7 ಜನ ಇವತ್ತಿಗೂ ನಮ್ಮ ಮಧ್ಯೆ ಬದುಕಿದ್ದಾರೆ. ನಂಬರ್ 1 ವಿಭೀಷಣ. ರಾವಣ ವಿಭೀಷಣನ್ನ ಲಂಕೆಯಿಂದ ಹೊರಗೆ ಹಾಕಿದ್ಮೇಲೆ ವಿಭೀಷಣ ಶ್ರೀರಾಮನ ಸೇವೆಗೆ ಹೋಗ್ತಾನೆ. ರಾವಣ ತೀರ್ಕೊಂಡ್ಮೇಲೆ ಶ್ರೀರಾಮ ವಿಭೀಷಣನನ್ನ ಲಂಕೆಯ ರಾಜನನ್ನಾಗಿ ನೇಮಿಸಿ ಅವನಿಗೆ ಅಜರಾಮರವಾಗಿರೋ ವರನ ಕೊಡ್ತಾನೆ. ನಂಬರ್ 2 ಅಶ್ವತ್ಥಾಮ. ಭಗವಾನ್ ಶ್ರೀಕೃಷ್ಣ ಯುಗ ಯುಗಾಂತರವರೆಗೂ ಅಲ್ದಾಡ್ತಾ ಇರೋ ಶಾಪನ ಕೊಡ್ತಾನೆ. ಅದಕ್ಕೋಸ್ಕರ ಅವನು ಇವತ್ತಿಗೂ ಜೀವಂತವಾಗಿದ್ದಾನೆ ಅಂತ ಹೇಳ್ತಾರೆ. ನಂಬರ್ 3 ಆಂಜನೇಯ ಸ್ವಾಮಿ. ಲಂಕೆಯಲ್ಲಿರೋ ಅಶೋಕ ವಾಟಿಕೆಯಲ್ಲಿ ಆಂಜನೇಯ ಶ್ರೀರಾಮನ ಸಂದೇಶ ಹೇಳಿದ್ಮೇಲೆ ಮಾತೆ ಸೀತಾ ಅವನಿಗೆ ಅಜರಾಮರವಾಗಿರುವಂತ ಆಶೀರ್ವಾದನ ಕೊಡ್ತಾರೆ. ನಂಬರ್ 4 ಮಹರ್ಷಿ ವೇದವ್ಯಾಸ. ನಂಬಿಕೆಗಳ ಪ್ರಕಾರ ಅವರು ಕೂಡ ಹಲವಾರು ಯುಗಗಳಿಂದ ಜೀವಂತವಾಗಿದ್ದಾರೆ ಅಂತ ಹೇಳಲಾಗುತ್ತೆ. ನಂಬರ್ 5 ಕೃಪಾಚಾರ್ಯ. ಇವರು ಕೌರವರ ಕುಲಗುರು ಆಗಿದ್ರು. ಇವರು ಕೂಡ ಬಹಳ ದೀರ್ಘಕಾಲ ಜೀವಂತವಾಗಿ ಇರ್ತಾರೆ ಅಂತ ಹೇಳಲಾಗುತ್ತೆ. ನಂಬರ್ 6 ಪರಶುರಾಮ. ಪರಶುರಾಮ ಭಗವಾನ್ ವಿಷ್ಣುವಿನ 6ನೇ ಅವತಾರ ಅಂತ ಹೇಳಲಾಗುತ್ತೆ. ಪರಶುರಾಮ ಶ್ರೀರಾಮನಿಗಿಂತ ಮುಂಚೆ ಜನಿಸಿದ್ರು ಕೂಡ ಚಿರಂಜೀವಿ ಆಗಿರೋ ಕಾರಣ ರಾಮನ ಕಾಲದಲ್ಲೂ ಜೀವಂತ ಇದ್ರು. ನಂಬರ್ 7 ರಾಜಬಲಿ. ಶಾಸ್ತ್ರಗಳ ಪ್ರಕಾರ ರಾಜಬಲಿ ಭಕ್ತ ಪ್ರಹ್ಲಾದನ ವಂಶಸ್ಥ. ಇವರು ಕೂಡ ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿದ್ದಾರೆ ಅಂತ ಹೇಳಲಾಗುತ್ತೆ.